ಇನ್ನು ಸ್ಟೇಡಿಯಂ ಕಾಲ್ ತುಳಿತ ಕೇಸ್ನಲ್ಲಿ ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ. ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಬೇಜವಾಬ್ದಾರಿಗೆ ನಡೀತಾ ಘೋರ ದುರಂತ. ಹಾಗಾದ್ರೆ ಸಿಐಡಿ ಪ್ರಾಥಮಿಕ ತನಿಖೆ ವೇಳೆ ಇನ್ಸ್ಪೆಕ್ಟರ್ ನಿರ್ಲಕ್ಷ್ಯ ಬಹಿರಂಗ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಇದು. ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಬೇಜವಾಬ್ದಾರಿಗೆ ಇಂಥ ಒಂದು ದುರ್ಘಟನೆ ನಡೀತು ಅಂತ ಹೇಳಲಾಗ್ತಾ ಇದೆ. ಸಿಐಡಿ ಪ್ರಾಥಮಿಕ ತನಿಖೆಯಲ್ಲಿ ಬಹಿರಂಗವಾಗಿರುವಂಥ ಅಂಶ, ಸಿಸಿಟಿವಿ ಪರಿಶೀಲನೆ ವೇಳೆ ಸ್ಫೋಟಕ ಸತ್ಯ ಬಯಲಾಗಿದೆ. ನಿನ್ನೆ ಸಿಐಡಿ ತನಿಖೆ ವೇಳೆ ಸಿಐಡಿ ಪ್ರಶ್ನೆಗೆ ಗಿರೀಶ್ ಕಕ್ಕಾಬಿಕ್ಕಿ ಆಗಿದ್ದಾರೆ. ಇನ್ಸ್ಪೆಕ್ಟರ್ ಗೇಟ್ ಬಳಿ ಬಂದೋಬಸ್ತ್ ಮಾಡೋದು ಬಿಟ್ಟು ಎಲ್ಲಿ ಹೋಗಿದ್ರಿ? 1:30ಕ್ಕೆ ಮೈದಾನದ ಬಳಿ ಸಿಬ್ಬಂದಿ ನಿಯೋಜನೆಗೆ ಕಮಿಷನರ್ ಸೂಚನೆಯನ್ನ ನೀಡಿರ್ತಾರೆ. ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ಗೆ ಜವಾಬ್ದಾರಿ ನೀಡಿದ್ರು ಕಮಿಷನರ್. ಆದರೆ 4 ಗಂಟೆ ಆಗಿದ್ರೂ ಸರಿಯಾದಂಥ ಸಿಬ್ಬಂದಿಯನ್ನ ನಿಯೋಜನೆ ಆಗಿರಲಿಲ್ಲ. ವಿಧಾನಸೌಧ ಬಳಿ ಬಂದೋಬಸ್ತ್ಗೆ ಎಸಿಪಿ ಡಿಸಿಪಿ ಹೋಗಿದ್ರು. ಆದರೆ ಗಿರೀಶ್ ಎಲ್ಲಿ ಹೋಗಿದ್ರು ಅಂತ ಸಿಐಡಿ ಅಧಿಕಾರಿಗಳು ನಿನ್ನೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಆದರೆ ಪ್ರಶ್ನೆಗೆ ಕಕ್ಕಾಬಿಕ್ಕಿ ಆಗಿದ್ರಂತೆ ಇನ್ಸ್ಪೆಕ್ಟರ್ ಗಿರೀಶ್. ಕಮಿಷನರ್ ಸೂಚನೆಯಂತೆ ಸ್ಟೇಡಿಯಂನ ಮುಂಭಾಗ ಇವರು ಜವಾಬ್ದಾರಿಯನ್ನ ತೆಗೆದುಕೊಂಡು ಸಂಬಂಧಪಟ್ಟಂತ ಸಿಬ್ಬಂದಿಯನ್ನ ಅಲ್ಲಿ ನೇಮಕ ಮಾಡಿದ್ದಿದ್ರೆ ಇಂಥ ದುರ್ಘಟನೆ ಸಂಭವಿಸ್ತಾ ಇರಲಿಲ್ಲ. ಈ ದುರ್ಘಟನೆಗೆ ಇನ್ಸ್ಪೆಕ್ಟರ್ ಗಿರೀಶ್ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಸಿಐಡಿ ತನಿಖೆಯಲ್ಲಿ ಗೊತ್ತಾಗಿದೆ. ಸಿಸಿಟಿವಿ ಪರಿಶೀಲನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸ್ಫೋಟಕ ಸತ್ಯ ಬಯಲಾಗಿರೋದು. ನಿನ್ನೆ ಸಿಐಡಿ ತನಿಖೆ ವೇಳೆ ಸಿಐಡಿ ಅಧಿಕಾರಿಗಳು ಮಾಡಿದಂಥ ಪ್ರಶ್ನೆಗೆ ಗಿರೀಶ್ ಕಕ್ಕಾಬಿಕ್ಕಿ ಆಗಿದ್ರಂತೆ. ಗೇಟ್ ಬಳಿ ಬಂದೋಬಸ್ತ್ ಮಾಡೋದನ್ನ ಬಿಟ್ಟು ಎಲ್ಲಿ ಹೋಗಿದ್ರು ಹಾಗಾದ್ರೆ ಗಿರೀಶ್? ಸರ್ಕಾರ ಸುಮ್ಮನೆ ಇವರನ್ನ ಸಸ್ಪೆಂಡ್ ಮಾಡಿಲ್ಲ, ಕಾರಣಗಳನ್ನ ಗೊತ್ತಿದ್ದೇ ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೋಡಿ. ಕಮಿಷನರ್ ದಯಾನಂದ್ ಅವರು ಇಡೀ ಸ್ಟೇಡಿಯಂನ ಜವಾಬ್ದಾರಿಯನ್ನ ಇನ್ಸ್ಪೆಕ್ಟರ್ ಗಿರೀಶ್ ಅವ್ರಿಗೂ ವಹಿಸಿದ್ದಾರೆ. ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಡಪ್ಪ, ಇದೆಲ್ಲ ನಿನ್ನ ವ್ಯಾಪ್ತಿಗೆ ಬರುವಂಥದ್ದು. ಸೊ ಇಲ್ಲಿ ಅಭಿಮಾನಿಗಳು ಜಾಸ್ತಿ ಇರ್ತಾರೆ, ಪೊಲೀಸ್ ಸಿಬ್ಬಂದಿಗಳನ್ನ ಜಾಸ್ತಿ ಇಲ್ಲಿ ನಿಲ್ಲಿಸು. ಸೊ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು, ದುರಂತ ನಡೀಬಾರ್ದು ಅನ್ನೋ ನಿಟ್ಟಲ್ಲಿ ಹೇಳಿ ಹೋಗಿರ್ತಾರೆ. ಆದರೆ ಗಿರೀಶ್ ಎಲ್ಲಿ ಹೋಗಿದ್ರು? 4 ಗಂಟೆ ಆದರೂ ಕೂಡ ಸಿಬ್ಬಂದಿಗಳನ್ನು ಸರಿಯಾಗಿ ನಿಯೋಜನೆ ಮಾಡಿರಲಿಲ್ಲ. ಎಲ್ಲಿ ಹೋಗಿದ್ರು ಹಾಗಾದರೆ? ಅವರು ಕೂಡ ಇರಲಿಲ್ಲ ಸ್ಥಳದಲ್ಲಿ. 1:30ಕ್ಕೆ ಮೈದಾನದ ಬಳಿ ಸಿಬ್ಬಂದಿಗೆ ನಿಯೋಜನೆಗೆ ಕಮಿಷನರ್ ಸೂಚಿಸಿರ್ತಾರೆ. 1:15 ಅಂತ ಅಂದರೆ ಸರಿಯಾದಂಥ ಸಿಬ್ಬಂದಿಗಳಲ್ಲಿರಬೇಕು ಸರಿಯಾದಂಥ ಟೈಮ್ಗೆ. 1:30ಕ್ಕೆ ಕಮಿಷನರ್ ಹೇಳಿದ್ರು ಕೂಡ ಇವರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ಗೆ ಜವಾಬ್ದಾರಿಯನ್ನು ನೀಡಿರ್ತಾರೆ ಕಮಿಷನರ್. ಆದರೆ 4 ಗಂಟೆ ಆಗಿದ್ರೂ ಕೂಡ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿರಲಿಲ್ಲ. 4 ಗಂಟೆ ಕಮಿಷನರ್ ಹೇಳಿದ್ದು 1:30. ಅಲ್ಲೂ ಗಿರೀಶ್ ಅವರು ಇರಲಿಲ್ಲ, ಜೊತೆಗೆ ಸಂಬಂಧಪಟ್ಟಂಥ ಕಾನ್ಸ್ಟೇಬಲ್ಗಳು ಇರಲಿಲ್ಲ. ಅಲ್ಲೊಬ್ರು ಇಲ್ಲೊಬ್ರು ನಿಂತ್ಕೊಂಡಿದ್ರು. ಹಾಗಾಗಿನೇ ಇಂಥ ಘಟನೆ ಆಗಿರೋದು. 1:30ಕ್ಕೆ ಹೇಳಿದಂಗೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದರೆ ಎಲ್ಲ ಶಿಸ್ತಾಗಿ ಅಚ್ಚುಕಟ್ಟಾಗಿ ನಡೀತಾ ಇತ್ತು. 4 ಗಂಟೆ ಆದರೂ ಕೂಡ ಸಿಬ್ಬಂದಿಯನ್ನು ನಿಯೋಜನೆ ಆಗಿರಲಿಲ್ಲ ಅಲ್ಲಿ. ಇನ್ನು ವಿಧಾನಸೌಧದ ಬಳಿ ಬಂದೋಬಸ್ತ್ಗೆ ಎಸಿಪಿ ಮತ್ತು ಡಿಸಿಪಿ ಹೋಗಿದ್ರು. ಆದರೆ ಗಿರೀಶ್ ಎಲ್ಲಿ ಹೋಗಿದ್ರು ಅಂತ ಸಿಐಡಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಅದು ಗಿರೀಶ್ಗೆನೆ. ಗೇಟ್ ಬಳಿ ಪೊಲೀಸ್ ಭದ್ರತೆ ಇಲ್ಲದಿರೋದು ಸಿಸಿಟಿವಿಯಲ್ಲಿ ಪತ್ತೆಯಾಗಿದೆ. ಅಲ್ಲ, ಅಲ್ಲಿದ್ದವರೇ ಹೇಳ್ತಾ ಇದ್ರಲ್ಲ, ಅಲ್ಲಿ ಹೋಗಿದ್ದವರೇ, ಇಲ್ಲಿ ಒಬ್ಬರು ಪೊಲೀಸ್ನವರಿಲ್ಲ ಸರ್, ಇಲ್ಲಿ ಉಸಿರಾಡಕ್ಕಾಗ್ತಾ ಇಲ್ಲ ಅಂತ ಅಂದರೂ ಕೂಡ ಒಬ್ಬ ಪೊಲೀಸ್ ಹೇಳಿದ್ರು ಕೂಡ ಕ್ಯಾರೆ ಅನ್ನಲಿಲ್ಲ, ಹಂಗೆ ಹೋದ್ರು ವಾಹನ ತೆಗೆದುಕೊಂಡು ಅಂತ ಹೇಳಿ ಭಾಳ ಜನ ಮಾತಾಡ್ಕೊಂಡಿದ್ದನ್ನು ನಾವು ನೋಡಿದ್ದೀವಿ ವಿಡಿಯೋಗಳಲ್ಲಿ. ಸಿಐಡಿ ಅಧಿಕಾರಿಗಳಿಂದ ಇನ್ಸ್ಪೆಕ್ಟರ್ ಗಿರೀಶ್ಗೆ ಫುಲ್ ಡ್ರಿಲ್ ನಡೆದಿದೆ ನಿನ್ನೆ. ಇನ್ಸ್ಪೆಕ್ಟರ್ ನಿರ್ಲಕ್ಷ್ಯಕ್ಕೆ ಹಿರಿಯ ಅಧಿಕಾರಿಗಳ ತಲೆದಂಡ ಆಯ್ತಾ? ಅಫ್ಕೋರ್ಸ್, ಜವಾಬ್ದಾರಿಯುತವಾಗಿ ಕಮಿಷನರ್ ಆಗಿದ್ದಂಥ ದಯಾನಂದ್ ಅವರು ಅಲ್ಲೆಲ್ಲ ಓಡಾಡಿದ್ದಾರೆ. ವಿಧಾನಸೌಧದ ಸುತ್ತಮುತ್ತ ಭದ್ರತೆಯನ್ನು ವೀಕ್ಷಣೆ ಮಾಡಿದ್ದಾರೆ. ಜೊತೆಗೆ ಸ್ಟೇಡಿಯಂನ ಸುತ್ತಮುತ್ತ ಏನೇನು ಆಗಬೇಕು, ಯಾವೆಲ್ಲ ರೀತಿಯಾಗಿ ವ್ಯವಸ್ಥೆ ಆಗಬೇಕು ಭದ್ರತಾ ದೃಷ್ಟಿಯಿಂದ, ಅದೆಲ್ಲದರ ಬಗ್ಗೆಯೂ ಕೂಡ ಇನ್ಸ್ಪೆಕ್ಟರ್ ಗಿರೀಶ್, ಕಬ್ಬನ್ ಪಾರ್ಕ್ನ ಇನ್ಸ್ಪೆಕ್ಟರ್ ಆಗಿದ್ದಂಥ ಗಿರೀಶ್ಗೆ ಸೂಚನೆಯನ್ನು ಕೊಟ್ಟು ಹೋಗಿದ್ದಾರೆ. ಆದರೆ ಇವರು ಏನು ಮಾಡಿರೋದು? ನಿರ್ಲಕ್ಷ್ಯ ಮಾಡಿರೋದು. 1:30ಕ್ಕೆ ಎಲ್ಲ ರೆಡಿ ಇರಬೇಕಪ್ಪ ಸಿಬ್ಬಂದಿ ಅಂತ ಹೇಳೋಗಿದ್ದಾರೆ. 4 ಗಂಟೆ ಆದರೂ ಇವರು ರೆಡಿನೇ ಮಾಡಿಲ್ಲ. ಇವರ ನಿರ್ಲಕ್ಷ್ಯಕ್ಕೆ ಹಿರಿಯ ಅಧಿಕಾರಿಗಳ ತಲೆದಂಡ ಕೂಡ ಆಗಿ ಹೋಗಿದೆ ಇಲ್ಲಿ.